ಶ್ರಾವಣ ಶುಕ್ಲ ಪಂಚಮಿ ದಿನದಂದು ನಮ್ಮ ದೇಶದಲ್ಲಿ ಪಂಚಮಿ ಅಂತ ಒಂದು ಪರ್ವವನ್ನು ಆಚರಣೆ ಮಾಡ್ತಕ್ಕಂಥ ಪರಂಪರೆ. ಅದರಲ್ಲಿ ಸರ್ವಜ್ಞ ಕವಿ ಸಹಿತ ಹೇಳ, ಕಲ್ಲ ನಾಗರ ಕಂಡರೆ ಹಾಲ ನೆರೆನೆಂಬರು, ದಿಟರ ನಾಗರ ಕಂಡರೆ ಕೊಲ್ಲ ಕೊಲ್ಲೆಂಬರು, ಉನ್ನದ ಜಂಗಮ ಮನೆಗೆ ಬಂದರೆ ನಡೆ ನಡೆ ಎನ್ನುವರು, ಉನ್ನದ ಲಿಂಗಕ್ಕೆ ಎಡೆ ನೀಡುವರು ಅಂತ ಮೂರ್ಖಿಗಳು ಸರ್ವಜ್ಞ. ನಿಜವಾದಂಥ ಜ್ಞಾನಿ ಭವಿಜೀವಿ ಏನದ, ಮೂಢನಂಬಿಕೆಯನ್ನು ಮೊರೆ ಹೋಗಬಾರ್ದು. ನಾವು ಒಂದು ವೇಳೆ ಕಲ್ಲಿಂದ ಹಿತ್ತಾಳಿದ ತಾಮ್ರದ ಬಂಗಾರದ ನಾಗಯ್ಯ ನಾಗೋಬ ಮಾಡಿ ಅದಕ್ಕೆ ಜನಿವಾರ ಹಾಕಿ ಮ್ಯಾಲ ಹಾಲ ಎರೆದ್ರೆ ನಿಜವಾದ ಧರ್ಮ ಅಲ್ಲ. ಹಿಂದಕ್ಕೊಂದು ಮಾತು ಹೇಳಿರು, ಜೈನಾಲ ಮಾರ ಸಾಪಾಲ ಸೋಡ. ನಾನು ಭಾಳ ದಿವಸ ಚಿಂತನೆ ಮಾಡಿ ಹಿಂಗ್ಯಾಕೆ ಅಂತಾರೆ ಇದನ್ನ ಅಂತ. ಸಾಪಾಲ ಸೋಡ ಜೈನಾಲ ಮಾರ ನಾ ಕೇಳಿದಾಗ ಜನ ಅಂತರು ಆ ಹಾವಕ್ಕಿಂತ ಭಾಳ ಕೆಟ್ಟ ಜೈನರ ಅಂತ. ನಾ ಚಿಂತನೆ ಮಾಡಿ ಹಿಂಗ್ಯಾಕ, ನಾವೊಂದು ಚಿಂತನೆ ಮಾಡಿ ಹಿಂಗೆ ಯಾಕೆ ಅಂದಿರ್ಬೇಕಿದ್ರೆ ಒಂದು ಅರ್ಥ ಇರಬೇಕು. ಯಾರಾದರೂ ಜೈನ ಧರ್ಮಾತ್ಮ ಇದ್ರಂದ್ರೆ ಯಾರೇ ಹಾವ ಬಡ್ಯಾಕತ್ತೀರಂದ್ರೆ ಇವರು ಬ್ಯಾಡ ಅಂದಾರಲ್ಲಿ. ಹಾವ ಬಡಿಬೇಡ್ರಪ್ಪ, ಅದು ಜೀವತಿ, ಅದು ಬದುಕಲಿ, ಬಿಡ್ರಿ ಅಂತ ಬಿಡ್ಸಕ್ಕೆ ಹೋಗ್ಯಾವ. ಬಡ್ಯಾವ್ರ ನಾವು. ಅವಾಗ ಜೈನಿದ್ದ ಮನುಷ್ಯ ಬಡಿದೇ ಈ ಥರ ನನ್ನನ್ನು ಹಾಕಿ ಬಡಿರಿ, ಕರೆ ಹಾವ ಬಿಡ್ರಿ. ಬಡಿದೇ ಈ ಥರ ನನ್ನನ್ನು ಹಾಕಿ ಬಡಿರಿ, ಕರೆ ಹಾವ ಬಿಡ್ರಿ. ಹಾವ ಬಿಡಿಸ್ಕೊಳಕ್ಕೆ ಹೋದದಕ್ಕೆ ಈ ಜನ ರೂಢಿ ಒಳಗಂತ ಅಂತಾರೆ, ಸಾಪಾಲ ಸೋಡ ಜೈನಲ್ಲ ಮಾರ. ಹಾವ ಬಿಡ್ರಿ, ನನ್ನ ಬಡೀರಿ, ಕರೆ ಹಾವ ಬಿಡ್ರಿ ಅಂದದಕ್ಕೆ. ಅಂದ್ರೆ ಇಷ್ಟು ಜೈನರ ಒಳಗೆ ಧರ್ಮ ಇತ್ತು. ಅದಕ್ಕೆ ಈ ನಾಗರ ಪಂಚಮಿ ನಿಮಿತ್ತ ನಾಗೈಗೆ ಹಾಲ ಹಾಕಿಲಿಕ್ಕೆ ನಡಿತೈತಿ, ಕರೆ ಹಾವ ಕೊಲ್ಲಂಗಿಲ್ಲ ಅಂತ ಸಂಕಲ್ಪ ಮಾಡಿ. ಅದು ಒಂದು ಜೀವತಿ, ಅದು ಬದುಕಬೇಕು. ಬದುಕಲ್ಲಿ ಬಿಡು ಜಿನಧರ್ಮದ ಮಹಾವೀರ ಭಗವಾನ್ ಪ್ರಮುಖ ಸಂದೇಶ. ಅದಕ್ಕೆ ಈ ನಾಗೈ ನಿಮಿತ್ತ, ನಾಗ ಪಂಚಮಿ ನಿಮಿತ್ತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪಂಚ ಪರಾವರ್ತನ ಮುಕ್ತ ಆಗೋ ಸಲುವಾಗಿ ಪಂಚ ಪರಮೇಷ್ಠಿಗಳ ಆರಾಧನೆ ಮಾಡಕ್ಕೆ ಹೇಳೋರು. ಭಾವ ಸುದ್ದಿದ್ದ ನಮೋಕಾರ ಮಂತ್ರ ಅಂದ್ರಿ. ಪಾಶ್ನಾಥ್ ತೀರ್ಥಂಕರ ಲಾಂಛನ ಸರ್ಪದ ಅಂದ ಬಳಕ ಅದು ಪೂಜನೀಯ ಆಗತ್ತಲ್ಲ, ಆದರಣೀಯ ಅದ. ಅದು ಜೀವ ಬದುಕಬೇಕು, ಅದ ವ್ಯಕ್ತಿತ್ವ ನಮ್ದದ. ಅದಕ್ಕೆ ಎಲ್ಲ ನಾವು ಹೆಂಗೆ ಬದುಕಬೇಕು ನಿಶ್ಚಯತೆ ಎಲ್ಲ ಜೀವ ಬದುಕಬೇಕು. ಹಂಗೆ ಜೀವದಯ ಭಾವ ಅಂದ್ರೆ ನಾವು ನಾಗರ ಪಂಚಮಿ ಮಾಡಿ ಸಾರ್ಥಕ ಆಗ್ತದೆ. ಒಂದು ಪರ್ವಗಳ ಮಾಧ್ಯಮದಿಂದ ಒಂದು ಹಬ್ಬಗಳನ್ನ ಆಚರಣೆ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ಮ ನಾಡಿನಲ್ಲಿ, ದೇಶದಲ್ಲಿ ಅದ. ಅದು ಒಂದು ಸಂಸಾರದಲ್ಲಿ, ಮನೆಯಲ್ಲಿ, ಕುಟುಂಬದಲ್ಲಿ ಭಾವೈಕ್ಯತೆಯನ್ನು ಬೆಳೆಸ್ತಕ್ಕಂಥ ಪರ್ವ ಆಗಲಿ ಅಂತ ಭಾವನೆ ಮಾಡೋಣ. ಓಂ ನಮಃ.